ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಮಂಗಳವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಚಟ್ಪಟ್ ಚಪಾತಿ ಸ್ನ್ಯಾಕ್ಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತೇನೆ, ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ನೈಟ್ ಊಟಕ್ಕೆ ಇವತ್ತು ಬರೀ ಸೊಪ್ಪನ್ನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಬೇಕಾಗಿತ್ತು. ಹಾಗಾಗಿ ಸೊಪ್ಪು ಸಾಂಬಾರಿಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆ ಬಾತ್ನ ಮಾಡಿದ್ದೆ, ರೈಸ್ ಬಾತು, ಅದು ಇನ್ನೊಂದು ಸ್ವಲ್ಪ ಇದೆ. ಹಾಗಾಗಿ ರೈಸ್ ಏನು ಮಾಡೋದಕ್ಕೆ ಹೋಗಲ್ಲ, ಬರೀ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸಾಂಬಾರನ್ನ ಮಾಡಿಬಿಟ್ರೆ ನಾಳೆ ಬೆಳಗ್ಗೆಗೆ ಚಿಂತೆ ಇರಲ್ಲ ನೋಡಿ. ಹಾಗಾಗಿ ಬನ್ನಿ ಫಟಾಫಟ್ ಅಂತ ಸಾಂಬಾರನ್ನ ಸಹ ಮಾಡಿ, ಅದಾದ ನಂತರ ನಾನು ಇವತ್ತು ಸ್ನ್ಯಾಕ್ಸ್ನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಬೆಳಗ್ಗೆ ಸೊಪ್ಪನ್ನ ತಗೊಂಡು ಬಿಡಿಸಿ ಅದನ್ನ ನೀಟಾಗಿ ತೊಳೆದಿಟ್ಟಿದ್ದೀನಿ. ಅದನ್ನ ಇವಾಗ ಕಟ್ ಮಾಡಿ ಸಾಂಬಾರನ್ನ ಮಾಡ್ಕೋಬೇಕು. ನಮ್ಮನೇಲಿ ವಾರದಲ್ಲಿ ಒಂದ್ಸರಿ ಅಥವಾ 2 ಸರಿ ಸೊಪ್ಪು ಸಾಂಬಾರು ಇರಲೇಬೇಕು, ಅಷ್ಟು ಇಷ್ಟಪಡ್ತಾರೆ. ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ ಸೊಪ್ಪು ಸಾಂಬಾರನ್ನ. ಇವತ್ತು ನಾನು 3 ಥರದ ಸೊಪ್ಪನ್ನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೀನಿ. ಪಾಲಕ್ಕು, ಮೆಂತ್ಯ, ಚೊಕ್ಕತನ ಹಾಕಿ. ಒಂದೊಂದ್ಸರಿ ಏನು ಮಾಡ್ತೀನಿ ಅಂದರೆ ಬರೀ ಪಾಲಕ್ನ ಹಾಕ್ಬಿಟ್ಟು ಪಪ್ಪನ್ನ ಮಾಡ್ತೀನಿ, ಅಥವಾ ಮೆಂತ್ಯನ ಹಾಕ್ಬಿಟ್ಟು ಪಪ್ಪನ್ನ ಮಾಡ್ತೀನಿ. ಅದು ಸಹ ತುಂಬಾ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಸಾಂಬಾರು ಹಾಗೆ ಪಪ್ಪು ಎರಡರಲ್ಲಿ ಒಂದೇನಾದರೂ ಇರಲೇಬೇಕು. ಹಾಗಾಗಿ ಇನ್ನು ಅದಲ್ಲದೇ ಸೊಪ್ಪು ರೇಟು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಸೊಪ್ಪನ್ನ ತೊಗೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಕ್ಕಳು ಇಬ್ಬರು ಸಹ ಕ್ಲಾಸಿಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೆಲಸನ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಏನಂತ ಹೇಳಿದಲ್ವ ಅದನ್ನ ರೆಡಿ ಮಾಡಿಟ್ಟಿದ್ರೆ ಅವ್ರಿಗೂ ಸಹ ಬಂದ ತಕ್ಷಣ ತಿನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಇದನ್ನ ಫಸ್ಟ್ ಮುಗಿಸ್ಕೊಂಡು ಅದಾದ ನಂತರ ಆ ಸ್ನ್ಯಾಕ್ಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು ಒಬ್ಬಳೇ ಇದ್ದೀನಲ್ವಾ, ಅವ್ರು ಬಂದ ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ನ್ಯಾಕ್ಸ್ನ. ನೀವೆಲ್ಲ ಸೊಪ್ಪು ಸಾಂಬಾರನ್ನ ಯಾವ ಥರ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಅಡುಗೆ ಅಂದರೆ ತುಂಬಾ ಈಸಿಯಾಗಿರುತ್ತೆ, ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಏನಿಲ್ಲ, ಬೇಳೆ ಹಾಗೆ ಟೊಮೆಟೊ ಸೊಪ್ಪನ್ನ ಕುಕ್ಕರ್ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಅದು ರೆಡಿನೇ ಆಗೋಗುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಹಾಗೆ ಖಾರದ ಪುಡಿ, ಸಾಂಬಾರು ಪುಡಿನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಬಿಟ್ರೆ ಮುಗ್ದೋಯ್ತು. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಹೆಂಗಂದರೆ ಪ್ರತಿಯೊಂದಕ್ಕೂ ಕಾಯಿ ಉಪ್ಪು ಹಾಕ್ಬಿಟ್ಟು ಮಸಾಲನ ಹಾಕ್ಬಿಟ್ಟಿನೇ ಸಾಂಬಾರನ್ನ ಮಾಡ್ತಾರೆ. ನಮ್ಮ ಕಡೆ ನಾವು ಯಾವುದಕ್ಕೂ ಅಷ್ಟಾಗಿ ಕಾಯಿನ ಬಳಸೋದಿಲ್ಲ. ಅದಲ್ಲದೆ ಇವಾಗ ಕಾಯಿ ರೇಟ್ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಈಸಿಯಾಗೂ ಸಹ ಇರುತ್ತೆ. ಹಾಗೆ ಫಟಾಫಟ್ ಅಂತ ಅಡುಗೆಗಳನ್ನ ಮಾಡ್ಕೊಂಡು ಬಿಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಎಲ್ಲದಕ್ಕೂ ಒಂದೇ ಥರ ನಾವು ಮಸಾಲೆ ಐಟಮ್ನ ಹಾಕೋದ್ರಿಂದ ಒಂದ್ಸಲ ನಾವು ಮಸಾಲೆ ಐಟಮ್ನ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ 2 ತಿಂಗಳು ಅಥವಾ 3 ತಿಂಗಳು ಬಂದ್ಬಿಡುತ್ತೆ ಅದು ನಮಗೆ. ನಮ್ಮ ಕಡೆ ಯೂಶುವಲ್ ಆಗಿ ಮಸಾಲೆ ಖಾರ ಅಂತ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಈ ಸರಿ ನಾನೇನಾದರೂ ಊರಿಗೆ ಹೋದ್ರೆ ನಮ್ಮ ಅಮ್ಮನ ಕಡೆ ಮಾಡಿಸ್ಕೊಂಡು ಬರಬೇಕು ಅಂತ ಅನ್ಕೊತಾ ಇದ್ದೀನಿ. ಆ ಖಾರನ ಹಾಕ್ಬಿಟ್ಟು ನೀವು ಅಡುಗೆ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಎಲ್ಲ ಅದರಲ್ಲೇ ಇಟ್ಬಿಡುತ್ತೆ. ಒಣ ಕೊಬ್ಬರಿ, ಹಾಗೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಇರುತ್ತೆ ಅದರಲ್ಲೇನೆ. ಹಾಗಾಗಿ ಅದನ್ನು ಆರಾಮಾಗಿ ನಾವು 2 ತಿಂಗಳು 3 ತಿಂಗಳು ಸಹ ಸ್ಟೋರ್ ಮಾಡಿ ಇಟ್ಕೊಂಡು ಇಲ್ಲಿ 3 ಥರದ ಸೊಪ್ಪು ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು 3 ನಾಟಿ ಟೊಮೆಟೊನ ಹಾಕಿದ್ದೀನಿ. ಇವಾಗ ಇದಕ್ಕೆ ಬೇಳೆನ ಹಾಕ್ಬಿಟ್ಟು 4 ರಿಂದ 5 ವಿಷಲ್ನ ನಾವು ಕೂಗಿಸ್ಕೊಂಡ್ಬಿಟ್ರೆ ಬೇಳೆ ರೆಡಿ ಆಗಿರುತ್ತೆ. ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ಈ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇನ್ನೊಂದ್ಸರಿ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನು ಇದು 4 ರಿಂದ 5 ವಿಷಲ್ ಬರಲಿ. ಅದಾದ ನಂತರ ನಾನು ಸಾಂಬಾರನ್ನ ಮಾಡ್ಕೊತೀನಿ.
ಇನ್ನು ಇಲ್ಲಿ ಚಟ್ಪಟ್ ಚಪಾತಿ ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡಿ ಅದೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇಷ್ಟೇ ಪದಾರ್ಥ ಸಾಕಾಗುತ್ತೆ. ಇನ್ನು ತಡ ಮಾಡ್ದೇನೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಿಡೋಣ ಬನ್ನಿ. ಇನ್ನು ನಾನಿಲ್ಲಿ ತವಾನ ಸಹ ಬಿಸಿಗಿಟ್ಟಿದ್ದೀನಿ. ತವ ಒಂದು ಸ್ವಲ್ಪ ಬಿಸಿ ಆಗಲಿ. ಹಾಗೆ ನೋಡಿ ನಾನಿದು ಮೊದಲೇ ಮಾಡಿಟ್ಕೊಂಡಿದ್ದೆ ಚಪಾತಿ, ನಿನ್ನೆ ಚಪಾತಿ ಇದನ್ನು ಇವಾಗ ತವ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಥರ ಬಿಸಿ ಮಾಡೋದ್ರಿಂದ ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಇನ್ನು ಇದಕ್ಕೆ ಮೇಲ್ಗಡೆ ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಡೀಪ್ ಫ್ರೈನೂ ಸಹ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡಿದರೆ ಎಣ್ಣೆ ಜಾಸ್ತಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಥರ ಸುಮ್ಮನೆ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆನ. ಈ ಥರ ಆದರೆ 2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಎರಡೂ ಸೈಡು ಸಹ ಅದೇ ಥರನೇ ಇಲ್ಲಿ ಎಣ್ಣೆನ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಚಪಾತಿ ಮಾಡಿದಾಗ ಮಿಕ್ತಾನೆ ಇರುತ್ತೆ ಅಲ್ವಾ, ಏನಪ್ಪ ಮಾಡೋದು ಅಂತ ಯೋಚನೆ ಇರುತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೆ. ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಮಾತ್ರ. ನಮ್ಮ ಕಡೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಖಾರ ಚಕ್ಕೋಲಿ ಹಾಗೆ ಸಿಹಿ ಚಕ್ಕೋಲಿ ಅಂತ ಮಾಡ್ತೀವಿ. ಇವತ್ತು ಇದನ್ನು ಮಾಡೋಣ ಅಂತ ನಾನು ಒಂದು 3 ಚಪಾತಿನ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೆ. ಮೊನ್ನೆ ಒಂದು ಸರಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ಇವತ್ತೇ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಇವಾಗ ಚಪಾತಿ. ಈ ಥರ ಸಾಫ್ಟ್ ಆಗ್ತಾ ನಾವು ಏನು ಹಂಚಿಂದ ತೆಗಿತೀವಲ್ವ ಅದು ಕ್ರಿಸ್ಪಿ ಆಗುತ್ತೆ. ನಾನು ಸುಮಾರು ರೆಸಿಪಿಗಳನ್ನ ತೋರಿಸಿದ್ದೀನಿ ಚಪಾತಿಯಲ್ಲಿ, ಅದರಲ್ಲಿ ಇದು ಒಂದು ಸಹ. ನೀವು ಇದನ್ನು ಮಾಡೋದಕ್ಕೆ ಅಂತಲೇ ಎಕ್ಸ್ಟ್ರಾ ಚಪಾತಿನ ಮಾಡಿ ಇಟ್ಕೋತೀರ ನೆಕ್ಸ್ಟ್ ಟೈಮು. ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಪಾನಿಪುರಿ ಹಾಗೆ ಬೇಲ್ಪುರಿ ಸೇವ್ಪುರಿ ಈ ಥರದ್ದೆಲ್ಲ ತಿಂದಿರ್ತೀವಲ್ವ, ಮನೆಯಲ್ಲಿ ಹೆಲ್ತಿಯಾಗಿರುವಂತಹ ಸ್ನ್ಯಾಕ್ಸ್ನ ನಾವು ಫಟಾಫಟ್ ಅಂತ ಮಾಡ್ಕೋಬಹುದು. ತುಂಬಾ ಚೆನ್ನಾಗೂ ಸಹ ಇರುತ್ತೆ, ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಇವಾಗ ವೆದರ್ ಒಂದು ಸ್ವಲ್ಪ ಥಂಡಿ ಇರೋದ್ರಿಂದ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ, ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ನೋಡಿ ಇದು ನೀಟಾಗಿ ಕ್ರಿಸ್ಪಿ ಆಗಿದೆ. ಇದು ಇವಾಗ ನೋಡೋದಕ್ಕೆ ಸಾಫ್ಟ್ ಅನಿಸುತ್ತೆ, ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಇನ್ನು ನಾನು ಇದೇ ಥರನೇ ಇನ್ನೂ 2 ಚಪಾತಿ ಇದೆ, ಅದನ್ನು ಸಹ ನಾನು ಫ್ರೈ ಮಾಡ್ಕೋತೀನಿ. ಸೇಮ್ ಆ ಚಪಾತಿ ಯಾವ ಥರ ನಾವು ಫ್ರೈ ಮಾಡ್ಕೊಂಡಿವಲ್ವಾ ಅದೇ ಥರನೇ ಇದನ್ನು ಸಹ ನಾವು ಎಣ್ಣೆನ 2 ಸೈಡು ಎಣ್ಣೆನ ಹಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮನೇಲಿರೋಂತಹ ಪದಾರ್ಥಗಳನ್ನ ಹಾಕ್ಬಿಟ್ಟು ಮಾಡ್ತೀವಿ. ಇದಕ್ಕೇನು ಎಕ್ಸ್ಟ್ರಾ ನಾವು ಹೊರಗಡೆಯಿಂದ ಏನು ತೊಗೊಂಬರ್ಬೇಕು ಅನ್ನೋ ಅಗತ್ಯತೆಯೇ ಇರೋದಿಲ್ಲ. ಮನೇಲಿ ಏನು ಐಟಮ್ಸ್ ಇರುತ್ತೆ ನೋಡಿ ಅದನ್ನೇ ಹಾಕ್ಬಿಟ್ಟು ಈ ಸ್ನ್ಯಾಕ್ಸ್ನ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ಸ್ನ್ಯಾಕ್ಸು. ಹಾಗೆ ಡಯಟ್ ಮಾಡೋರು ಸಹ ಇದನ್ನು ತಿನ್ಬೋದು. ನಾವಿಲ್ಲಿ ಜಾಸ್ತಿ ಎಣ್ಣೆನ ಬಳಸಿಲ್ಲ ನೋಡಿ, ಹಾಗಾಗಿ ಇಲ್ಲ ನಮಗೆ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋರಾದರೆ ನೀವು ಡೀಪ್ ಫ್ರೈನೂ ಸಹ ಮಾಡ್ಕೊಂಡು ತಿನ್ನಿ. ಡೀಪ್ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಟೇಸ್ಟ್ ವೈಸ್ ನೋಡಿದರೆ ಎರಡೂ ಸಹ ಸೇಮ್ ಟೇಸ್ಟೇ ಬಂದಿರುತ್ತೆ. ನಾನಿಲ್ಲಿ ಈ ಪ್ಲೇಟಲ್ಲಿ ಸರ್ವ್ ಮಾಡ್ತಿರೋದ್ರಿಂದ ತೊಗೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ನಿಮಗೆ ಸೌಂಡ್ ಕೇಳಿಸ್ತೀನಿ ನೋಡಿ ಯಾವ ಥರ ಕ್ರಿಸ್ಪಿ ಆಗಿದೆ. ಇನ್ನು ಇಲ್ಲಿ ಮೇಲ್ಗಡೆ ನಾವು ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಫ್ರೈ ಮಾಡಿರ್ತೀವಲ್ವ, ಹಾಗಾಗಿ ಇದಕ್ಕೆ ನಾನು ಚಟ್ನಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಚಟ್ನಿ ಪುಡಿ ಇಲ್ಲ ಅಂದರೆ ನೀವು ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಮನೇಲಿ ಹಾಕಿಸೋ ಚಟ್ನಿ ಪುಡಿ ಇತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಸೇರಿಸ್ಕೊಂಡು ಸಾಕಾಗುತ್ತೆ ನೀವು.
ಇನ್ನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಸೇರಿಸ್ಕೋಬೋದು ಇದಕ್ಕೆ. ಹಾಗೆ ಸೌತೆಕಾಯಿನ ಹಾಕೋಬೋದು, ಬೀಟ್ರೂಟ್ ಹಾಕೋಬೋದು, ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ನೋಡಿ ಆ ತರಕಾರಿನ ಸೇರಿಸ್ಕೋಬೋದು. ಹಾಗೆ ಟೊಮೆಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲ ಪಾಪಡ ಎಲ್ಲ ತಿಂದಿರ್ತೀರಲ್ವ ನೀವು, ಅದೇ ಥರನೇ ಇದು ಚಪಾತಿ ಪಾಪಡ ಅಂತಲೂ ಸಹ ಹೇಳ್ಕೊಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನಿಲ್ಲಿ ಉಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಕೊತೀನಿ, ಯಾಕಂದರೆ ಚಪಾತಿಗೂ ಸಹ ಉಪ್ಪು ಹಾಕಿರ್ತೀನಿ ನಾನು. ಹಾಗಾಗಿ ಲಾಸ್ಟಲ್ಲಿ ಮೇಲೆ ಒಂದು ಸ್ವಲ್ಪ ತರಕಾರಿಗಳಿಗೆ ಉಪ್ಪು ಇಟ್ಕೋಬೇಕಲ್ವ, ಅದಕ್ಕಂತ ಇಲ್ಲಿ ಉಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಒಂದ್ಸರಿ ಮಾಡಿ ನೋಡಿ, ಇದನ್ನು ಸಖತ್ತಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಸಹ. ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಇದು. ಇನ್ನು ಇಲ್ಲಿ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮೇಲೂ ಸಹ ಖಾರದ ಪುಡಿನ ಸೇರಿಸ್ಕೋಬೋದು. ನಾನೇನು ಸೇರಿಸ್ಕೊತಾ ಇಲ್ಲ, ಯಾಕಂದರೆ ಮಕ್ಳಿಗೆ ಕೊಡ್ತೀನಲ್ವ, ಹಾಗಾಗಿ ಇಲ್ಲಿ ಖಾರದ ಪುಡಿನ ಸೇರಿಸ್ಕೊತಾ ಇಲ್ಲ. ಅದಾದ ನಂತರ ಕಾಲ ನಮಕ್ನ ಸೇರಿಸ್ಕೊತಾ ಇದ್ದೀನಿ. ಈ ಹೊರಗಡೆ ಎಲ್ಲ ಟೇಸ್ಟ್ ಬರುತ್ತೆ ನೋಡಿ, ಹಾಗಾಗಿ ಈ ಥರ ಕಾಲ ನಮಕ್ನ ಹಾಕಿದರೆ ಹೊರಗಡೆ ಟೇಸ್ಟು ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಚಾಟ್ ಮಸಾಲನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತಿನ್ನುವಾಗ ಟಾಂಗಿ ಫೀಲ್ ಬರಲಿ ಅನ್ನೋದಕ್ಕೆ ನಾನಿಲ್ಲಿ ಚಾಟ್ ಮಸಾಲನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಪಿಂಚಷ್ಟು ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ಅದಾದ ನಂತರ ಲೆಮನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡೋದಕ್ಕೆ ಇಷ್ಟು ಕಲರ್ಫುಲ್ ಆಗಿದೆ, ಇನ್ನು ತಿಂದರೆ ಹೆಂಗಿರುತ್ತೆ ಅಲ್ವಾ ಈ ಸ್ನ್ಯಾಕ್ಸ್ ಮಾತ್ರ. ಹಾಗೆ ಮೇಲ್ಗಡೆ ಸೇವನ್ನ ಸೇರಿಸ್ಕೊತಿದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ, ನೋಡ್ತಾ ಇದ್ರೆ ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಸಂಡೇ ಅಥವಾ ಸಾಟರ್ಡೆ ಮನೇಲಿ ಎಲ್ಲರೂ ಇರ್ತಾರೆ ಅಲ್ವಾ, ಚಪಾತಿನ ಮಾಡಿ ಇಟ್ಕೊಂಬಿಡಿ ಶನಿವಾರ ನೈಟು ಅಥವಾ ಶುಕ್ರವಾರ ನೈಟು. ಮನೇಲಿ ಎಲ್ಲರೂ ಇರೋಂತಹ ಟೈಮಲ್ಲಿ ಈ ಸ್ನ್ಯಾಕ್ಸ್ನ ಮಾಡಿಕೊಡಿ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಹೊರಗಡೆ ಹೋಗ್ಬಿಟ್ಟು ತಿನ್ನೋದನ್ನು ನೀವು ಮರ್ತೇ ಬಿಡ್ತೀರಾ. ಮಾಡೋದು ಸಹ ಸುಲಭ, ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬಾ ರುಚಿಯಾಗಿರುತ್ತೆ ಅಲ್ವಾ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವು, ನನಗೆ ಮಾತ್ರ ಬಾಯಲ್ಲಿ ನೀರು ಬರ್ತಾನೆ ಇದೆ. ಹಾಗೆ ನನ್ನ ಮಗ ಅಲ್ಲಿ ವೇಟಿಂಗಲ್ಲಿ ಇದ್ದಾನೆ, ಯಾವಾಗ ಕೊಡ್ತಾರೆ ನಮ್ಮಮ್ಮ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನಿಮಗೆ ಒಂದು ಬೈಟ್ನ ನಾನು ತೋರಿಸ್ತೀನಿ ನೋಡಿ, ಕಟ್ ಮಾಡಿ ಯಾವ ಥರ ಕ್ರಿಸ್ಪಿ ಆಗಿದೆ ಅಂತ ನೋಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ನಿಮ್ಮ ಮನೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಸೂಪರ್ ಆಗಿದೆ. ಇನ್ನು ನನ್ನ ಮಗ ಕ್ಲಾಸ್ ಮುಗಿಸ್ಕೊಂಬಂದ ತಕ್ಷಣವೇ ಅಮ್ಮ ನನಗೆ ಫಸ್ಟ್ ಕೊಟ್ಬಿಡು ಅಂತ ಹೇಳ್ದೆ. ಅದ್ರ ಜೊತೆಗೆ ನನ್ನ ಮಗಳು ಸಹ ಬಂದುಬಿಟ್ಟಿದ್ಲು. ಅವರಿಬ್ಬರಿಗೂ ಇಲ್ಲಿ ಸ್ನ್ಯಾಕ್ಸ್ನ ಹಾಕ್ಕೊಟ್ಟು ಅದಾದ ನಂತರ ನಾನು ಸಹ ಇಲ್ಲಿ ಸ್ನ್ಯಾಕ್ಸ್ನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಮನೇಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಚಟ್ಪಟ್ ಚಪಾತಿನ ಮಾಡ್ಕೋಬಹುದು. ನೀವು ಒಂದ್ಸರಿ ಮನೇಲಿ ಚಪಾತಿ ಮಿಕ್ಕಿರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ನೀವು ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡಿಕೊಡಿ. ನೆಕ್ಸ್ಟ್ ಟೈಮು ಇದನ್ನು ಮಾಡಬೇಕು ಅಂತಲೇ 4 ಚಪಾತಿನ ಎಕ್ಸ್ಟ್ರಾ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮಾಡಿರುವಂತಹ ಲಾಗು ಹಾಗೆ ರೆಸಿಪಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.